ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜ್ಯಾತೀತ ಸಿಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಅಲ್ಲ, ರಾಜ್ಯಾತೀತ ಸಿಗ್ತಾ ಇದೆ ಅನ್ನೋದು ಒಂದು ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ಇನ್ನು ಇದೇ ರಾಜ್ಯಾತೀತ ನೀಡೋದಕ್ಕೆ ಈ ರೌಡಿಗಳ ಮಧ್ಯೆ ಪೈಪೋಟಿ ನಡೆದಿತ್ತು. ಅದರಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಕೂಡ ಕೇಳಿ ಬಂದಿತ್ತು. ನಾವು ಜೂನ್ ತಿಂಗಳಿನಲ್ಲಿ ಈ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಈ ಹಿಂದೆ ದರ್ಶನ್ ಜೈಲಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಒಂದು ತಿಂಗಳು ಜೈಲಲ್ಲಿ ಏನಿದ್ರಲ್ಲ, ವಿಜಯಲಕ್ಷ್ಮಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ 11 ವರ್ಷದ ಹಿಂದೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಅವರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಂತೆ. ಹಾಗಾಗಿ ಈ ಸಲಾನೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಬೇರೆ ರೌಡಿಗಳ ಮಧ್ಯೆ ಪೈಪೋಟಿ ನಡೀತಾ ಇದೆ ಜೈಲಲ್ಲಿ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇತ್ತು. ಸೈಕಲ್ ರವಿ ಮತ್ತು ವಿಲ್ಸನ್ ಗಾರ್ಡನ್ ನಾಗ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನ್ ಸರಿಯಾಗಿ ಟ್ರೀಟ್ ಮಾಡ್ತೀನಿ ದರ್ಶನ್ಗೆ ಅನ್ನುವಂತಹ ಪೈಪೋಟಿಗೆ ಇಳಿದಿದ್ರಂತೆ. ಆದ್ರೆ ಆ ಪೈಪೋಟಿಯಲ್ಲಿ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ವಿಲ್ಸನ್ ಗಾರ್ಡನ್ ನಾಗ. ಆತನೂ ಕೂಡ ದರ್ಶನ್ ಜೊತೆಗಿರುವಂತಹ ದೃಶ್ಯ ಫೋಟೋ ಈಗ ಲಭ್ಯವಾಗಿದೆ. ದರ್ಶನ್ ಕೈಯಲ್ಲಿ ಸಿಗರೇಟ್ ಇದೆ, ಟೀ ಮಗ್ ಇದೆ, ಚೇರ್ ಇದೆ, ಎದುರುಗಡೆ ಟೀಪಾಯಿ ಇದೆ. ಪಕ್ಕದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕೂತಿದ್ದಾನೆ, ಆತನ ಪಕ್ಕ ಕುಳ್ಳ ಸೀನಾ ಕೂತ್ಕೊಂಡಿದ್ದಾನೆ. ಮತ್ತೊಂದು ಕಡೆ ಈ ನಾಗರಾಜ್ ಅನ್ನುವಂತಹ ವ್ಯಕ್ತಿ ಚಿತ್ರದುರ್ಗದವನು, ಆತನು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾನೆ. ಈ 17 ಜನ ಆರೋಪಿಗಳೇನಿದಾರಲ್ಲ, ಅದರಲ್ಲಿ ಇಬ್ಬರು ಈ ರೀತಿಯಾಗಿ ರಾಜಾರೋಷವಾಗಿ ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ನಗುಮುಖದಲ್ಲಿ ಎಂಜಾಯ್ ಮಾಡ್ತಾ ಇರುವಂತಹ ಫೋಟೋ ಸದ್ಯಕ್ಕೆ ವೈರಲ್ ಆಗ್ತಿದೆ. ಹಾಗಾದ್ರೆ ನಮ್ಮ ವ್ಯವಸ್ಥೆ, ನಮ್ಮ ಜೈಲಾಧಿಕಾರಿಗಳು, ನಮ್ಮ ಜೈಲು ಕಾನೂನು ಎಲ್ಲಿಗೆ ಬಂದಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜ್ಯಾತೀತ ನೀಡಲಾಗ್ತಾ ಇದೆ ಅಥವಾ ಅವ್ರಿಗೆ ಲಕ್ಸುರಿಯಸ್ ಲೈಫ್ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆ ಅವ್ರು ಏನು ಲೈಫ್ ಲೀಡ್ ಮಾಡ್ತಿದ್ರೋ ಅದನ್ನ ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ರೆ ಜೈಲಿಗೆ ಕಂಪೇರ್ ಮಾಡಿದ್ರೆ, ಪರಪ್ಪನ ಅಗ್ರಹಾರಕ್ಕೆ ಕಂಪೇರ್ ಮಾಡಿದ್ರೆ ಇದು ಲಕ್ಸುರಿ ಲೈಫ್. ಬೇರೆ ಕೈದಿಗಳು ಅವರವರ ಬ್ಯಾರೆಕ್ನಲ್ಲಿ ಬಿದ್ದಿರ್ತಾರೆ. ಆದ್ರೆ ಇಲ್ಲಿ ಈ ಬ್ಯಾರೆಕ್ನ ಕೈದಿ, VIP ಬ್ಯಾರೆಕ್ನ ಕೈದಿ ಬೇರೆ ಕಡೆ ಹೋಗಿ ಸುತ್ತಾಡಿ ಅಲ್ಲಿ ಓಡಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ, ವಾಕ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ, ಅವರು ವಾರ್ಮ್ ಅಪ್ ಕೂಡ ಮಾಡಬಹುದು, ವರ್ಕೌಟ್ ಕೂಡ ಮಾಡಬಹುದು, ಇದೆಲ್ಲದಕ್ಕೂ ಅವಕಾಶ ಇರುತ್ತೆ. ಇದೆಲ್ಲ ಒಂದು ಕಡೆ. ಆದ್ರೆ ಇಲ್ಲಿ ಸಿಗರೇಟ್ ಎಲ್ಲಿಂದ ಬಂತು ಪರಪ್ಪನ ಅಗ್ರಹಾರ ಜೈಲಲ್ಲಿ ಅಂತ, ಅಲ್ಲೊಂದು ಕ್ಯಾಂಟೀನ್ ಇದೆ ಆ ಜೈಲಲ್ಲಿ. ಆ ಕ್ಯಾಂಟೀನಲ್ಲಿ ಸೋಪ್ ಆಗಿರಬಹುದು, ಪೇಸ್ಟ್ ಆಗಿರಬಹುದು, ಟೂತ್ ಬ್ರಷ್ ಆಗಿರಬಹುದು, ತಮಗ್ ಬೇಕಾಗಿರುವಂತ ಈ ಕಾಫಿ ಪೌಡರ್ ಆಗಿರ್ಬೋದು, ತಮಗ್ ಬೇಕಾಗಿರುವಂತ ವಸ್ತುಗಳನ್ನ ತಗೋಬಹುದು. ಆದ್ರೆ ಅದೇ ಕ್ಯಾಂಟೀನಲ್ಲಿ ಸಿಗರೇಟು ಮಾಡ್ತಿದಾರ ಅಂತ, ಬೀಡಿ ಸಿಗರೇಟ್ ಕೂಡ ಸಿಗುತ್ತಾ ಅಂತ. ಇನ್ನು ಈ ವಿಚಾರಣಾಧೀನ ಕೈದಿಗಳಾಗಿರ್ಬಹುದು ಅಥವಾ ಕೊಲೆ ಮರ್ಡರ್ ಮಾಡಿ ಜೈಲಿಗೆ ಹೋಗಿರೋ ಕೈದಿಗಳಾಗಿರಬಹುದು, ರೌಡಿ ಶೀಟರ್ಸ್ಗಳಾಗಿರ್ಬಹುದು, ಅವರೆಲ್ಲ ಚೇರ್ ಮೇಲೆ ಇಷ್ಟೊಂದು ರಾಜಾರೋಷವಾಗಿ ಕೂತ್ಕೊಂಡು ಆರಾಮಾಗಿರಬಹುದಾ ಅಲ್ಲಿ ಅಂತ. ಅವ್ರು ಏನೇ ರೆಸ್ಟ್ ಮಾಡಬೇಕು ಅಂತಂದ್ರೆ ಅವರ ಬ್ಯಾರೆಕ್ನಲ್ಲಿ ರೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. VIP ಬ್ಯಾರೆಕ್ ಆದ್ರೆ ಅಲ್ಲೊಂದು ಕಾಟ್ ಇರುತ್ತೆ, ಬೆಡ್ ಇರುತ್ತೆ, ಟಿವಿ ಇರುತ್ತೆ, ಹೊತ್ಕೊಳ್ಳೋಕೆ ಒಂದು ಬೆಡ್ಶೀಟ್ ಇರುತ್ತೆ, ದಿಂಬಿ ಇರುತ್ತೆ. ಅದನ್ನ ಹೊರತುಪಡಿಸಿ ಇಷ್ಟೆಲ್ಲಾ ಫೆಸಿಲಿಟೀಸ್ ಹೇಗ್ ಬರ್ತಾ ಇದೆ, ಹೇಗ್ ಪಡ್ಕೊಳ್ತಾ ಇದ್ದಾರೆ ಅಂತ. ದರ್ಶನ್ ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಚೇರ್ ಮೇಲೆ ಆರಾಮಾಗಿ ಕೂತು ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಮತ್ತು ನಾಗರಾಜ್ ಜೊತೆ, ದರ್ಶನ್ನ ಮ್ಯಾನೇಜರ್ ಈತ ನಾಗರಾಜ್ ಅನ್ನುವಾತ, ಅವ್ರ ಜೊತೆ ಮಾತಾಡ್ತಾ ಇರುವಂತಹ ಫೋಟೋ ಸದ್ಯಕ್ಕೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈ ಫೋಟೋ ವೈರಲ್ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಹೊರಗಡೆ ಇರುವಂತಹ ಪರಪ್ಪನ ಅಗ್ರಹಾರದ ನಿವೃತ್ತ ಜೈಲಾಧಿಕಾರಿ ಸತೀಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಸರ್, ನಮಸ್ಕಾರ.
ನಮಸ್ಕಾರಮ್ಮ. ಸರ್ ನಿಮ್ದೇ ಜೈಲ ಸರ್, ಈ ಫೋಟೋ ನೋಡಿದ್ರೆ ಅನ್ಸುತ್ತಾ? ಅನ್ಸುತ್ತಮ್ಮ. ಹೌದಾ? ಬರೀ ಪ್ಯಾಸೇಜ್ ಮಾತ್ರ ತೋರಿಸ್ತಾ ಇದ್ದಾರೆ. ಹಾ, ಅಟ್ಲೀಸ್ಟ್ ಬಿಲ್ಡಿಂಗ್ ಏನಾದ್ರು ನೋಡಿದ್ರೆ ಎಕ್ಸಾಕ್ಟ್ ಎಲ್ಲಿ ಅಂದ್ಬಿಟ್ಟು ಹೇಳ್ಬೋದಿತ್ತೇನೋ. ಈ ಬಸವರಾಜ್ ಮಾಲ್ಗತ್ತಿ ಸರ್ ಮಾತಾಡ್ತಾ ಹೇಳ್ತಿದ್ರು, ಅವ್ರೇನೋ ಜೈಲಿಗೆ ಹೋಗಿ ಬರ್ತಾ ಇರ್ತಾರಲ್ಲ ಬೇರೆ ಬೇರೆ ಕೇಸ್ಗೆ, ಅವಾಗ ನೋಡಿದ್ರಂತೆ ಇದು. ಹಾ, ಇದು ಈ ಕಿಚನ್ ಏರಿಯಾ ಇದೆಯಲ್ಲ, ಕಿಚನ್ ಏರಿಯಾ ಮತ್ತು ಈ ಹಾಸ್ಪಿಟಲ್ ನರ್ಸಿಂಗ್ ಕ್ಲಿನಿಕ್ ಹತ್ರ ಇರುವಂತ ಜಾಗ ಇದು ಅಂತ ಇರ್ಬೋದಾ? ಅಮ್ಮ ಇಲ್ಲ, ಹಾಸ್ಪಿಟ್ಲು ಪಕ್ಕ ಕಿಚನ್ ಇಲ್ಲ. ಕಿಚನ್ ಬಹಳ ಸಪ್ರೇಟ್ ಹಿಂದಗಡೆ ಇದೆ. ಅದು ಅಲ್ಲಿಲ್ಲ, ಇಲ್ಲಿ ಇರಬಹುದು ಅಂತ ಹೇಳ್ತಿದ್ರು. ಓಕೆ, ಹೋಗ್ಲಿ ಬಿಡಿ ಸರ್. ಆದ್ರೆ ಇಲ್ಲಿರೋ ಪ್ರಶ್ನೆ ಏನಂದ್ರೆ, ಈ ಆರಾಮಾಗಿ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಚೇರ್ ಮೇಲೆ ಕುತ್ಕೊಂಡು ಸಿಗರೇಟ್ ಹೊಡಿತಾ ಹಿಂಗಿರ್ಬಹುದಾ ಸರ್ ಜೈಲಲ್ಲಿ? ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತಿದ್ ಹೆಂಗ್ ಸಾಧ್ಯ ಸತೀಶ್ ಸರ್? ನಮ್ಗೆ ಅದೇ ಫುಲ್ಲು ಡೌಟ್ ಆಗ್ತಾ ಇದೆ. ಈ ಚೇರು, ಟೀಪಾಯಿ ಇವೆಲ್ಲ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. 24 hours ಸ್ಟಾಫ್ ಇರ್ತದೆ, ಎಲ್ಲ ಇರ್ತದೆ. ಬಹುಶಃ ಅವರು ಸಾಹೇಬ್ರುಗಳು ಯಾರು ಇರ್ಲಿಲ್ಲ, ಇಲ್ಲ ಊಟದ ಟೈಮಲ್ಲಿ ಹೋಗಿದ್ರು, ಇಲ್ಲ ಸಾಯಂಕಾಲ ಇರ್ಲಿಲ್ವೋ, ಏನನ್ಬಿಟ್ಟು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಅದು ಹಂಗಿರಲ್ವಲ್ಲ ಸರ್ ಜೈಲಲ್ಲಿ? ಆತರ ಅಲೋ ಮಾಡಲ್ಲಮ್ಮ ಯಾರು. ಒಬ್ರು ಇಲ್ಲದೆ ಇದ್ರೆ ಮತ್ತೊಬ್ರು ಅವ್ರ ಡ್ಯೂಟಿಗೆ ಬಂದೇ ಬರ್ತಾರೆ, ಕಾವಲಂತೂ ಇದ್ದೇ ಇರುತ್ತೆ. ಹೋಗ್ಲಿ, ಅವ್ರು ಯಾರು ಇಲ್ಲದೆ ಇದ್ರು CCTV ಫುಟೇಜ್ ಅಂತೂ ಇರುತ್ತಲ್ವಾ ಸರ್? ಅದು ಇದ್ದೇ ಇರ್ತದಮ್ಮ, ಅದು ಇದ್ದೇ ಇರ್ತದ. ಅದು ಎರಡನೇದಾಗಿ ಟೀ ಬೇಕಾದ್ರೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಸಿಗ್ತದೆ, ಇಲ್ಲ ಅವರೇ ಒಂದು ಇದ್ರಲ್ಲಿ ತಗೊಂಡ್ಬಂದು ಕೊಡ್ತಾರೆ. ಎಲ್ಲಾ ರೂಮ್ಗಳಿಗೂನು ಅವ್ರಿಗೆ ಕೂಪನ್ ಅಂತ ಕೊಟ್ಟಿರ್ತಾರೆ ಒಂದು. ಆ ಕೂಪನ್ ಕೊಟ್ಬಿಟ್ಟು ಅವ್ರು ಟೀ ತಗೋಬಹುದು. ಅವರು ದುಡ್ಡು ಚಲಾವಣೆ ಇರಲ್ಲ ಅಲ್ಲಿ ಒಳಗಡೆ. ಈ ತರ ಇರ್ತಿತ್ತು. ಈಗ ಏನಾಗಿದೆ ಸಿಸ್ಟಮ್ ಅಂದ್ಬಿಟ್ಟು ಐಡಿಯಾ ಬರ್ತಾ ಇಲ್ಲ ನನ್ಗೆ. ನೀವು ಹೇಳ್ತಾ ಇರೋದು ಆಶ್ಚರ್ಯ ಆಗ್ತಾ ಇದೆ. ಈ ತರ ಆಗಿದ್ರೆ ಅದು ತಪ್ಪ. ಶಶಿಕಲಾಗೂ ಈ ರಾಯಲ್ ಟ್ರೀಟ್ಮೆಂಟ್ ಸಿಕ್ಕಿತ್ತಲ್ಲ ಸರ್, ಮೋಸ್ಟ್ಲಿ ಹಂಗೆ ಸಿಕ್ಕಿರ್ಬೋದಲ್ವಾ ಈಗ್ಲೂ? ಇಲ್ಲ 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 ಇಲ್ಲ, ಇದನ್ನ ಅದೇ ಯೋಚನೆ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಹೆಂಗೆ ಇದು ಅಂದ್ಬಿಟ್ಟಂತೂ ಗೊತ್ತಾಗ್ತಾ ಇಲ್ಲ. ಈ ಸಾಹೇಬ್ರುಗಳು ಕಣ್ಣೆಲ್ಲ ತಪ್ಪಿಸಿ ಎಲ್ಲಾ ಮಾಡಿ ಅವ್ರನ್ನು CCTV ರೂಮಲ್ಲಿ ನೋಡ್ತಾ ಇರ್ತಾರೆ. ಸತೀಶ್ ಸರ್, ಕಣ್ ತಪ್ಪಿಸಿ ಇವ್ರು ಕುತ್ಕೊಳ್ಳೋದಾದ್ರೆ ಇಷ್ಟೊಂದು ಖುಷಿಯಿಂದ, ಒಂದ್ ಸ್ವಲ್ಪನೂ ಪಾಪ ಪ್ರಜ್ಞೆ ಇಲ್ಲದೆ ಇರೋ ತರ, ತಾವು ಕೊಲೆ ಮಾಡಿ ಕೊಲೆ ಆರೋಪಿಯಾಗಿ ಜೈಲಿಗೆ ಬಂದಿದ್ದಾರೆ ಅನ್ನುವಂತ ಪ್ರಜ್ಞೆನೂ ಇಲ್ಲದೆ ಇರೋ ತರ ಕುತ್ಕೊಳ್ಳಕ್ ಸಾಧ್ಯನಾ ಸತೀಶ್ ಸರ್? ಇಲ್ಲಮ್ಮ, ಇಲ್ಲ ಇಲ್ಲ, ತಪ್ಪಿದು. ಆ ತರ ಆಗಿದ್ರೆ ಇದು ತಪ್ಪೇ ಇದು. ಹಂಗಾಗಿ ಅವರು ಸಾಹೇಬ್ರುಗಳು ಈಗ ದೊಡ್ಡವರು ನೋಡಿ ಇದನ್ನ ಯಾರು ಸಂಬಂಧಪಟ್ಟವ್ರು ಅಲ್ಲಿ ಡ್ಯೂಟಿಲಿ ಇದ್ರಲ್ಲ ಅವ್ರ ಮೇಲೆ ಅವ್ರು ಆಕ್ಷನ್ ತಗೋತಾರ. ಅಲ್ಲ ಸರ್, ಈ ಪ್ರಾಣ ಕಳ್ಕೊಂಡಿದ್ದಾನಲ್ಲ ಆತನ ಹೆಂಡತಿನೋ, ಬಸರಿ ಹೆಂಡತಿ, ಆತನ ಅಪ್ಪ ಅಮ್ಮ ಟಿವಿಲಿ ಈ ದೃಶ್ಯ ನೋಡ್ತಿದ್ರೆ ಅವ್ರಿಗೆ ಏನ್ ಅನಿಸ್ಬಾರ್ದು ಸರ್? ಬಹಳ ಹೊಟ್ಟೆ ಉರಿತದಮ್ಮ, ಬಹಳ ಹೊಟ್ಟೆ ಉರಿತದ ಅವ್ರಿಗೆ, ಬಹಳ ಹೊಟ್ಟೆ ಉರಿತದ. ಜೈಲಿಗೆ ಹೋಗಿದ್ದಾರೆ, ಇವ್ರಿಗೆ ಪಾಪ ಪ್ರಜ್ಞೆ ಕಾಡ್ಬಹುದು, ಇವ್ರಿಗೆ ಶಿಕ್ಷೆ ಆಗ್ಬಹುದು, ಇವ್ರಿಗೆ ಅರ್ಥ ಆಗ್ಬಹುದು, ರಿಯಲೈಸ್ ಆಗ್ಬಹುದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲ, ಅದು ಯಾವ್ದಿಲ್ವಲ್ಲ ಸರ್. ನೀವ್ ಹೇಳ್ತಾ ಇರೋದು ನಿಜ, ನೀವ್ ಹೇಳ್ತಾ ಇರೋದು ನಿಜ. ಈ ತರ ಆಗಿದ್ರೆ ಅದು ತಪ್ಪದು. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ಮಾತು. ಈ ತರ ಐತೆ ಸರ್. ಅಲ್ಲಿ ಆ ಪರಪ್ಪನ ಅಗ್ರಹಾರದೊಳಗೆ ಒಂದು ಕ್ಯಾಂಟೀನ್ ಇದೆ ಸರ್. ಆ ಕ್ಯಾಂಟೀನ್ ಅಲ್ಲಿ ಸಿಗರೇಟು, ಬೀಡಿನೂ ಸಿಗುತ್ತಾ ಸರ್? ಹೌದಮ್ಮ, ಸಿಗುತ್ತಮ್ಮ, ಸಿಗುತ್ತೆ. ಬೀಡಿ ಸಿಗರೇಟ್ ಸಿಗುತ್ತೆ? ಸಿಗುತ್ತಮ್ಮ. ಪರ್ಮಿಷನ್ ಇದೆಯಾ ಸರ್ ಕೈದಿಗಳಿಗೆ ಬೀಡಿ ಸಿಗರೇಟ್ ಸೇದುವಂತದ್ದು? ಅಮ್ಮ, ಅದು ಏನಾಗ್ತದೆ ಹಳ್ಳಿಯಿಂದ ಬಹಳ ಜನ ಬಂದಿರ್ತಾರೆ, ಕೂಲಿ ಮಾಡೋರು ಬಂದಿರ್ತಾರೆ. ಕೆಲವರು ಎಲ್ಲಾರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಹಂಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಅದೇ ಕೆಲಸವಾಗಿ ಕೆಲವ್ರಿಗೆ ಕೆಲಸ ಕೊಡ್ತಾರಮ್ಮ. ಕೆಲವ್ರು ಕೇಳ್ಕೊಂಡು ಕೆಲಸ ಮಾಡ್ತಾರೆ ಜೈಲೊಳಗಡೆನೆ. ಅವ್ರಿಗೆ ಸಂಬಳನೂ ಕೊಡ್ತೀವಿ. ಸಂಬಳ ಕೊಟ್ಟಾಗ ಏನ್ ಮಾಡ್ತದೆ, ಒಂದು 90% ಜನ ಅವ್ರ ತಂದೆ ತಾಯಿಗಳಿಗೋ ಇಲ್ಲ ಲಾಯರ್ ಕೇಸ್ ಬಗ್ಗೆನೋ ಏನೋ ಅಲ್ಪ ಸ್ವಲ್ಪ ಸೇರಿಸ್ಕೊಂಡು ಏನೋ ಮಾಡ್ಕೊಂಡು ಕೊಟ್ಟಿರ್ತಾರಮ್ಮ. ಹಂಗಾಗಿ ಬಟ್ ಇನ್ ಕೆಲವರು ಅವ್ರು ಪರ್ಸನಲ್ ಕ್ಯಾಶ್ ಅನ್ಬಿಟ್ಟು ಅಂತ ಬಂದಾಗ ಅದನ್ನ ಮಾಡ್ತಾರೆ, ಡಿಪಾಸಿಟ್ ಮಾಡ್ತಾರಮ್ಮ. ಆ ಡಿಪಾಸಿಟ್ ಇವ್ರು ಏನ್ ಮಾಡ್ತಾರೆ, ಕೂಪನ್ ತಗೊಂಡಿರ್ತಾರಮ್ಮ. ಆ ಕೂಪನ್ ಅನ್ನ ಕೊಟ್ಟು ಅವರು ಕಾಫಿ ಟೀ
ಬಿಸ್ಕೆಟು ಇಂಥದ್ದು ಏನಾದ್ರು ಬಿಸ್ಕೆಟು ಬ್ರೆಡ್ ಎಲ್ಲ ಸಿಗ್ತದೆ ಅಲ್ಲಿ, ಅದನ್ನ ತರ್ಸ್ಕೊಂಡಿರ್ತಾರೆ. ಬಟ್ ಇದು ಈ ತರ ಎಲ್ಲ ಕೂತ್ಕೊಂಡು ಈ ತರ ಎಲ್ಲಾನು ಟೇಬಲ್ ಹಾಕೊಂಡು ಕುಡಿಯಕ್ಕೆಲ್ಲಾನು ಅದೇನು ಹೋಟ್ಲಮ್ಮ, ಅದು ಆ ತರ ಅವಕಾಶ ಮಾಡಲ್ಲಮ್ಮ. ನೀವೇ ಹೇಳ್ಬೇಕು ಸತೀಶ್ ಸರ್, ನೀವು ಅಲ್ಲಿ ಕೆಲಸ ಮಾಡಿ ಬಂದವರು, ಅಲ್ಲಿ ಇರೋ ಈ ಫೋಟೋ ಈಗ ಸಿಕ್ಕಿದೆ, ಇದನ್ನ ತೋರಿಸ್ತಾ ಇದೀವಿ, ನಮಗೂ ಆಶ್ಚರ್ಯ ಆಗ್ತಿದೆ. ನಮ್ಮ ವ್ಯವಸ್ಥೆನಾ ಇದು, ಕಾನೂನಾ ಇದು, ನ್ಯಾಯನಾ ಇದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸರ್. ಇದು ತಪ್ಪಮ್ಮ, ಇದು ತಪ್ಪಿದು. ಒಂದ್ ವೇಳೆ ಆತರ ಇದ್ರೂ ಒಳಗಡೆ ಇರೋರು ನಾವು ಬಂದಿರೋ ಪರಿಸ್ಥಿತಿ ಏನು, ನಾವ್ ಯಾವ ತರ ಇರ್ಬೇಕು, ನಾವು 4 ಜನಕ್ಕೆ ಈಗಂತೂ ತಪ್ಪಾಗಿರಬಹುದು, ಬಟ್ ಮುಂದಕ್ಕೆ ಈ ತರ ಮಾಡಬಾರ್ದು ಅಂದ್ಬಿಟ್ಟು 4 ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ಬೇಕಾಗಿತ್ತು ಇವ್ರುಗಳು. ಇದು ಮಾಡಿರೋದು ತಪ್ಪಿತ್ತು, ಹಿಂಗ್ ಮಾಡಬಾರ್ದಿತ್ತು. ಓಕೆ ಸತೀಶ್ ಸರ್, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.